ಇನ್ನು ಭಾಳ ಕರ್ನಾಟಕ ಹಳೆ ಮೈಸೂರಿಗೆ ಸಂಬಂಧಪಟ್ಟಂತೆ ನಮ್ಮ KRS ಡ್ಯಾಮಲ್ಲಿ ನೀರಿನ ಮಟ್ಟ ಕುಸಿತಾ ಬರ್ತಾ ಇದೆ ಡೈಲಿ. ಒಟ್ಟು ಪೂರ್ತಿ ಇರೋದು 124.80 ಅಡಿಗಳು, 124.80 ಅಡಿ. ಇವತ್ತು ಈಗ ಇರೋದು 81.3, ಈಗಿರೋದು 81.3 ಅಡಿಗಳು. ಈಗ ಒಳ ಹರಿವು ಎಷ್ಟಿದೆ ಅಂದರೆ 689 ಬರ್ತಾ ಇರೋದು. ಡ್ಯಾಮ್ಗೆ ನೀರು ಬರ್ತಾ ಇರೋದು 689 ಕ್ಯೂಸೆಕ್ಸ್. ಹೊರ ಹರಿವು 1886 ಕ್ಯೂಸೆಕ್ಸ್. ಹೆಂಗೆ ಸಾಧ್ಯ? ನಿಮಗೆ ಒಳ ಹರಿವೇ ಇರೋದು 689, ಅಷ್ಟು ಬಿಟ್ಟಿದ್ರೆ ಏನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. 1886 ಕ್ಯೂಸೆಕ್ಸು ನೀವು ಆಚೆ ಬಿಡ್ತಾ ಇದ್ದೀರಾ, ನದಿಗೆ ಬಿಡ್ತಾ ಇದ್ದೀರಾ, ಅಂದರೆ ತಮಿಳ್ನಾಡಿಗೆ ಬಿಡ್ತಾ ಇದ್ದೀರಾ. ಮತ್ತೆ ಬೆಳೆಗಳಿಗೆ ನೀರು ಕೊಡಲ್ಲ ಅಂತ ಈಗಾಗಲೇ ಹೇಳ್ಬಿಟ್ಟಿದ್ದೀರಾ, ನಾಲೆಗಳಿಗೆ ನೀರು ಕೊಡಲ್ಲ ಅಂತ ಈಗಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದೀರಾ. ಅರ್ಧ ಬೆಳೆ ಬಂದು ರೈತರು ಸಂಕಷ್ಟದಲ್ಲಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ನಡೀತಾ ಇದೆ ಮಂಡ್ಯ ಆ ಭಾಗಗಳಲ್ಲಿ. ನೀರು ಕೊಡಿ ನೀರು ಅಂತೇಳಿ ನೀವು ಅವ್ರಿಗೂ ನೀರು ಕೊಡ್ತಾ ಇಲ್ಲ, ನಾಲೆಗಳಿಗೂ ನೀರು ಬಿಡ್ತಾ ಇಲ್ಲ. ಈಗ 1886 ಕ್ಯೂಸೆಕ್ಸ್ ಎಲ್ಲಿ ಹೋಗ್ತಾ ಇದೆ ನೀರು? ಕದ್ದು ಮುಚ್ಚಿ ತಮಿಳ್ನಾಡಿಗೆ ಬಿಡ್ತಾ ಇದ್ದೀರಾ. ಈಗಾಗಲೇ ಪತ್ರಿಕೆಯಲ್ಲೂ ಬಂದಿದೆ, ಮಂಡ್ಯದಲ್ಲೂ ಬರ್ತಾ ಇದೆ. ಕದ್ದು ಮುಚ್ಚಿ ತಮಿಳ್ನಾಡಿಗೆ ನೀವು ಬಿಡಬೇಕಾಗಿರೋ 9.19 TMC ಈ ಸಮಯದಲ್ಲಿ ಜೂನ್ ತಿಂಗಳಲ್ಲಿ ಅವ್ರು ಬಿಡುಗಡೆ ಮಾಡಬೇಕಾಗಿರೋದು ಕರ್ನಾಟಕ 9.19 TMC ಬಿಡುಗಡೆ ಮಾಡಬೇಕಾಗಿರೋದು. ಈಗ ಬಿಡ್ತಾ ಇದ್ದಾರಲ್ಲ 1800 ಇಲ್ಲ 9 ಹೋಗ್ತಾ ಇದೆಯಲ್ಲ ನೀರು ಹರ್ಕೊಂಡು, ಲೆಕ್ಕ ಅಲ್ಲಿ ಸಿಗುತ್ತೆ ಮೆಟ್ಟೂರು ಡ್ಯಾಮಲ್ಲಿ. ರೈತರು ಕೊಡದೆ ಅಲ್ಲಿ ಬಿಡ್ತಾ ಇದ್ದಾರೆ, ಅಂದ್ರೆ ಕದ್ದು ಮುಚ್ಚಿ ಬಿಡ್ತಾ ಇದ್ದಾರೆ. ಬಿಡಕ್ಕಾಗಲ್ಲ ಅಂತ ಹೇಳಿದ್ದಾರೆ, ಬಿಡಕ್ಕಾಗಲ್ಲ, ನೀರಿನ ಕೊರತೆ ಇದೆ ಅನ್ನೋದು ಹೇಳಿದ್ದಾರೆ. ಆದ್ರೆ ಕದ್ದು ಮುಚ್ಚಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಿಚ್ಚೇ ಇಲ್ಲ. ಹಂಗೆ ಯಾಕೆ ಹೋಗ್ತಾ ಇದೆ ಇದು? ನಾನು ಇವತ್ತಿನ ಅಳತೆ ನಿಮ್ಗೆ ಹೇಳ್ತಾ ಇರೋದು. ನಾನು ಇವತ್ತಿನ ಅಳತೆ ಸರ್ಕಾರ ಬಿಡುಗಡೆ ಮಾಡಿರೋ ಅಳತೆ ಇದು. ಹೊರ ಅವರು ನಾಲೆ ಮೇಂಟೈನ್ ಮಾಡಕ್ಕೆ ಬಿಡಬೇಕಾದ್ರೆ ನಿಮಗೆ ಬೇಕಾದಷ್ಟು ಆಯಿತು. 689 TMC ಬೇಕಾದಷ್ಟು ಆಯಿತು, ಅದು ಅಷ್ಟು ಬೇಕಾಗಿಲ್ಲ. ಮತ್ತೆ ರೈತರು ಕೊಡಲ್ಲ ಅಂತ ಹೇಳಿದ್ದೀರಾ. ಮತ್ತೆ ಯಾಕೆ ಅಪ್ರಾಕ್ಸಿಮೇಟ್ಲಿ 2000 ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದೀರಲ್ಲ? 2000 ಅಂದಾಜು 2000 ಕ್ಯೂಸೆಕ್ಸ್ ಬಿಡ್ತಾ ಇದ್ದೀರಲ್ಲ, ಅಂದರೆ ತಮಿಳ್ನಾಡಿಗೆ ಬಿಡ್ತಾ ಇರೋದು ಸ್ಪಷ್ಟ. ಅಲ್ಲಿನ ಅಲಯನ್ಸ್ ಪಾರ್ಟ್ನರ್ ನಿಮ್ಮದು, ತಮಿಳ್ನಾಡಲ್ಲಿ ಇರೋ ಸರ್ಕಾರದ ಅಲಯನ್ಸ್ ಇಲ್ಲಿ ಕಾಂಗ್ರೆಸ್ ಇರೋವಂಥದ್ದು. ಅದರಿಂದ ಕದ್ದು ಮುಚ್ಚಿ ಬಿಟ್ಟು ಅಲಯನ್ಸನ್ನು ತೃಪ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು. ಇವತ್ತು ನೀರಿನ ಮಟ್ಟ ಕುಸ್ತಿರೋದು 81.30. ಈಗಾಗಲೇ ಸರ್ಕಾರಕ್ಕೆ ಏನಾನ ಜ್ಞಾನ ಇದ್ದಿದ್ರೆ ರೈತರ ಸಭೆ ಕರೆದು ರೈತರ ಜೊತೆ ಚರ್ಚೆ ಮಾಡಿ, ನಮ್ಮಲ್ಲಿ ಇಷ್ಟು ನೀರಿದೆ, ಇಷ್ಟು ಬೆಳೆಗಳಿಗೆ ಕೊಡೋಕ್ಕೆ ಸಾಧ್ಯ, ಇಷ್ಟು ಕೊಡೋಕ್ಕಾಗಲ್ಲ ಅನ್ನೋದು ಇದುವರೆಗೂ ಮಾಡಿಲ್ಲ, ಆ ಚರ್ಚೆನೇ ಮಾಡಿಲ್ಲ. ಇಷ್ಟು ಆಘಾತಕಾರಿ ಪರಿಸ್ಥಿತಿಗೆ KRS, ಯಾಕಂದರೆ KRS ಅನ್ನು ನಂಬ್ಕೊಂಡು ಇಡೀ ಹಳೆ ಮೈಸೂರು, ಮಂಡ್ಯ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಎಸ್ಪೆಷಲಿ ಬೆಂಗಳೂರು ಸಿಟಿ ಕುಡಿಯೋ ನೀರು ಇಷ್ಟನ್ನು ನಂಬ್ಕೊಂಡಿರೋಂಥ ಜನ. ಈ ಸರ್ಕಾರಕ್ಕೆ ಕಾಳಜಿ ಇದ್ದಿದ್ರೆ ಒಂದು ಸರ್ವಪಕ್ಷದ ಸಭೆ ಆದರೂ ಕರಿಬೇಕಾಯ್ತು. ಇಷ್ಟು ಕಡಿಮೆ ನೀರಿದೆ, ಏನು ಮಾಡಬೇಕು?
ಈಗ ನೋಡಿ ತಮಿಳ್ನಾಡು, ಅವನು ನೆನ್ನೆ ಬಂದ ರಾಜಕಾರಣಿ, ಅವರು ನೆನ್ನೆ ಬಂದಂಥ ರಾಜಕಾರಣಿ, ರಾಜಕೀಯದ ಗಂಧ ಏನು ಗೊತ್ತೇ ಇಲ್ಲ. ಮುಖ್ಯಮಂತ್ರಿ ಆಗಿ ಇನ್ನೂ ಒಂದು ತಿಂಗಳಾಗಿಲ್ಲ ನಾವು, ಆಗಲೇ ತಮಿಳ್ನಾಡು ವಿಧಾನಸಭೆ ಕರೆದು ಮೇಕೆದಾಟು ಯೋಜನೆಗೆ ನಾವು ತಡೆ ಮಾಡ್ತೀರಿ, ಮಾಡಿ ನೋಡೋಣ ಅಂತೇಳಿ ಧಮಕಿ ಹಾಕಿ ರೆಸೊಲ್ಯೂಷನ್ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಮಾಡಿದರು. ನಮ್ಮ ಮುಖ್ಯಮಂತ್ರಿ ಏನೂ ಇಲ್ಲ, ದಿನ ಹೋಗೋದು, ಯಾವುದಾನ ಒಂದು ದೇವಸ್ಥಾನಕ್ಕೆ ಹೋಗೋದು, ನಾಮ ಹಾಕ್ಕೊಳ್ಳೋದು, ವಿಭೂತಿ ಹಾಕ್ಕೊಳ್ಳೋದು, ಬರೋದು, ಇಷ್ಟೇ. ಅವ್ರು ನಾನು ಹಿಂದೂ ಅಂತ ತೋರಿಸ್ಕೊಬೇಕಷ್ಟೇ. ಒಳೊಳಗೆ ಮುಸಲ್ಮಾನರಿಗೆ ಸಪೋರ್ಟು, ಒಳೊಳಗೆ ಅವ್ರಿಗೆಲ್ಲ ಫೆಸಿಲಿಟಿ, ಆಚೆ ಕಡೆ ಮಾತ್ರ ನಾನು ಹಿಂದೂ ಅಂತ ತೋರಿಸ್ಕೊಳೋ ಅಂಥ ಪ್ರವೃತ್ತಿಗೆ ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ. ಮಾಡಬೇಕಾಯ್ತಲ್ಲ ಕಾವೇರಿ ವಿಚಾರವಾಗಿ. ಅವರು ಅಧಿವೇಶನ ಕರೆದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ. ನಮ್ಮ ಮುಖ್ಯಮಂತ್ರಿಗೆ ಆ ಧೈರ್ಯ ಯಾಕಿಲ್ಲ ಅಂದರೆ ಅಲ್ಲಿ ಪಾರ್ಟ್ನರ್, ಅವರು ಅಲಯನ್ಸ್ ಪಾರ್ಟ್ನರ್ ಜೋಸಫ್ ವಿಜಯನ್, ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಕದ್ದು ಮುಚ್ಚಿ ನೀರು ಬಿಡೋದು, ಅವರೊಂದು ಖಂಡನ ನಿರ್ಣಯ ನಮ್ಮ ಮೇಲೆ ಮಾಡಿದ್ರೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳೋದು, ಇದಾ ನಿಮ್ಮ ಪರಿಸ್ಥಿತಿ. ಕರೀರಿ ಸರ್ವಪಕ್ಷದ ಸಭೆ, ಚರ್ಚೆ ಮಾಡಬೇಕಲ್ಲ. ಮಳೆ ಬರುತ್ತೆ ಬರಲ್ಲ ಅನ್ನೋ ಗ್ಯಾರಂಟಿ ಏನಿಲ್ಲ. ಈಗಾಗಲೇ 50% ಮಳೆ ಬರಲ್ಲ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಇಷ್ಟಾದರೂ ಜ್ಞಾನ ಇಲ್ಲ ಅಲ್ಲ ನಿಮಗೆ. ಬರೀ ನಿಮ್ಮ ಕ್ಯಾಬಿನೆಟ್ ರಚನೆ, ದಿನ ಮೆರವಣಿಗೆಗಳು, ಇಡೀ ಬೆಂಗಳೂರು ಪೋಸ್ಟರ್ಗಳು ಯಾರು ಹಾಕ್ಬಾರ್ದು ಅಂತಾರೆ, ಇಡೀ ಬೆಂಗಳೂರು ಪೋಸ್ಟರ್ಗಳು ಹಾಕ್ಕೊಂಡಿದ್ದೀರಾ. ನೀವೇ ಹೇಳೋದು, ಒಂದು ಕಡೆ ಹೇಳೋದು ಪೋಸ್ಟರ್ ಹಾಕಬೇಡಿ ಅಂತ, ಇನ್ನೊಂದು ಕಡೆ ಹಾಕ್ಸೋದು. ಆದ್ದರಿಂದ ಇದು ಗಂಭೀರ. KRS ಅನ್ನೋದು ಭಾಳ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಜೀವ ನದಿ. ಇದೊಂಥರ ಇಲ್ಲೇನಾದರೂ ಮೋಸ ಮಾಡಿದ್ರೆ ರಾಜ್ಯದ ಜನ ನಿಮಗೆ, ಕಾಂಗ್ರೆಸ್ ಪಾರ್ಟಿಗೆ ಉಳಿಗಾಲ ಇಲ್ಲೋ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.